ಕಾರ್ಮಿಕರೇ ದೇಶದ ಆರ್ಥಿಕತೆಯ ಮೂಲಾಧಾರ. ಅವರು ಬೆವರು ಸುರಿಸದಿದ್ದರೆ ದೇಶದ ಅಭಿವೃದ್ಧಿ ಅಸಾಧ್ಯವೆಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಎ ಉರ್ಕುಂದಪ್ಪ ತಿಳಿಸಿದರು. ಅವರಿಂದು ಪಕ್ಷದ ಕಾರ್ಮಿಕ ವಿಭಾಗಕ್ಕೆ ಸೇರಿದವರಿಗೆ ಆದೇಶ ಪತ್ರ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪಕ್ಷದ ಕಾರ್ಮಿಕ ವಿಭಾಗದಿಂದ ಕಾರ್ಮಿಕ ವೃಂದಕ್ಕೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು ಕೊಡಿಸಲು ಮುಂದಾಗೋಣ ಎಂದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ 21ರಂದು ಪಕ್ಷ ಸೇರ್ಪಡೆ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮ ನಡೆಯಿತು. ಪಕ್ಷದ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿಗೌಡ ಅವರು ಪಕ್ಷ ಸಂಘಟನೆಯ ಗುರಿ ಮತ್ತು ನಿರ್ದೇಶನ ನೀಡಿದ್ದಾರೆ ಎಂದರು. ರಾಜ್ಯ ಕಾರ್ಯದರ್ಶಿಗಳಾದ ಭಾಸ್ಕರ್ ಬಾಬು ಅವರು ಕಾರ್ಮಿಕ ವಿಭಾಗ ಯಾವ ರೀತಿಯಾಗಿ ಬಲಿಷ್ಠಗೊಳಿಸಬೇಕು ಹಾಗೂ ಪಕ್ಷದಲ್ಲಿ ನಿಷ್ಠೆಯಿಂದ ದುಡಿದಾಗ ಮಾತ್ರ ನಾವು ಉತ್ತಮ ಪಕ್ಷವನ್ನು ಕಟ್ಟಲು ಸಾಧ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ವಿಭಾಗದ ಮಾನ್ವಿ ಬ್ಲಾಕ್ ಅಧ್ಯಕ್ಷರಾಗಿ ರಮೇಶ್ ಅವರನ್ನು ನೇಮಿಸಲಾಯಿತು. ಸಿರ್ವಾರ ಬ್ಲಾಕ್ ಅಧ್ಯಕ್ಷರಾಗಿ ಅರುಣ್ ಕುಮಾರ್, ಲಿಂಗಸುಗೂರು ಬ್ಲಾಕ್ ಅಧ್ಯಕ್ಷರಾಗಿ ಶರಣಪ್ಪ, ಮುದಗಲ್ ಬ್ಲಾಕ್ ಅಧ್ಯಕ್ಷರಾಗಿ ಸೈಯದ್ ಖಾದ್ರಿ ಹಾಗೂ ರಾಯಚೂರು ವಾರ್ಡ್ ನಂಬರ್ 5ಕ್ಕೆ ವೀರೇಶ್, ರಾಯಚೂರು ವಾರ್ಡ್ ನಂಬರ್ 12ಕ್ಕೆ ವೆಂಕಟೇಶ್ ಹಾಗೂ ರಾಯಚೂರು ನಗರದ ಉಪಾಧ್ಯಕ್ಷರಾಗಿ ತಿಮ್ಮಪ್ಪ, ಸಹ ಕಾರ್ಯದರ್ಶಿಯಾಗಿ ಜಲಾಲ್, ಜಂಟಿ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಅತೇಜ್. ಅದೇ ರೀತಿ ಮಹಿಳಾ ವಿಭಾಗದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾಗಿ ನಾಗರತ್ನ ನೇಮಕವಾದರು. ಜಂಟಿ ಕಾರ್ಯದರ್ಶಿಯಾಗಿ ಉಮಾ, ನಗರ ಬ್ಲಾಕ್ ಕಾರ್ಯದರ್ಶಿಯಾಗಿ ಚಂದ್ರಕಲಾ, ನಗರ ಸದಸ್ಯರಾಗಿ ಜಯಮ್ಮ, ಜಿಲ್ಲಾ ಕಾರ್ಯದರ್ಶಿಯಾಗಿ ಪವಿತ್ರ, ನಗರ ಸದಸ್ಯರಾಗಿ ಜ್ಯೋತಿ ಹಾಗೂ ಪದ್ಮಾವತಿ ಇವರಿಗೂ ಹಿರಿಯ ಮುಖಂಡರ ಶಿಫಾರಸಿನ ಮೇರೆಗೆ ನೇಮಿಸಿ ಆದೇಶ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಾಬಣ್ಣ, ರಾಜ್ಯ ಜಂಟಿ ಕಾರ್ಯದರ್ಶಿ ಮತ್ತು ಸೈಯದ್ ಜಿಲಾನಿ, ಪೀರ್ ಖಾದ್ರಿ ಉಪಸ್ಥಿತರಿದ್ದರು. ಕಾರ್ಮಿಕ ವಿಭಾಗ ಅನ್ನೋದು ಬಹಳಷ್ಟು ಈ ದೇಶಕ್ಕೆ ಒಂದು ಬೆನ್ನೆಲುಬು ಇದ್ದಂಗೆ ನಮ್ಮ ಕಾರ್ಮಿಕರು. ಮೊದಲಾಗಿ ನಾವು ಇಲ್ಲಿ ಬಂದಿರತಕ್ಕಂಥ ನಮ್ಮ ಭಾಸ್ಕರ್ ಅವರು ರಾಜ್ಯ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳು ಮತ್ತು ಜಂಟಿ ಕಾರ್ಯದರ್ಶಿ ಶಾಬಾನ್ ಅವರು ಮತ್ತು ಇನ್ನೊಬ್ಬ ಹಿರಿಯ ನಾಯಕರು ವಕೀಲರಾದ ನ್ಯಾಯಾಧೀಶರು ರಂಗಪ್ಪನವರು ಮತ್ತು ನಮ್ಮ ಸೈಯದ್ ಇವರು ಜಿಲಾನಿ ಸ್ಟೇಟ್ ಸೆಕ್ರೆಟರಿ ಅವ್ರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಸೈಯದ್ ಖಾದ್ರಿ ಅವರು ಮುದಗಲ್ ಬ್ಲಾಕ್ ಅಧ್ಯಕ್ಷರು ಮತ್ತು ಮಾನವಿ ಬ್ಲಾಕ್ ಅಧ್ಯಕ್ಷರು ಕಾಮೇಶ್ ಅವರು ಮತ್ತು ಶರಣಪ್ಪ ಮಸ್ಕಿ